ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಿತ್ವಿಕ್ ಕೃಪಾಕರ್ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಹೆಜ್ಜಾರು ಅನ್ನೋ ಸಿನಿಮಾ ನೋಡಿದೆ. ತುಂಬ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ. ಈ ಥರ ಪ್ರಯತ್ನ ಇರೋ ಸಿನಿಮಾಗಳು ನಾವು ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ತಿರೋದು ತುಂಬ ಕಮ್ಮಿ. ಸೊ ಹಾಗಾಗಿ ಒಂದು ಹೊಸ ಪ್ರಯತ್ನ, ಒಳ್ಳೆ ಪ್ರಯತ್ನ. ಅದರ ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ. ನಾನು 2ನೇ ಸತಿ ಸಿನಿಮಾ ನೋಡ್ತಾ ಇದ್ದೀನಿ. ಇದು ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ನೋಡಿದೆ, ಬಟ್ ನಾನು ಮುಂಚೆನೂ ಸಿನಿಮಾ ನೋಡಿದ್ದೆ. ಸೊ ಎಂಟೈರ್ ಸಿನಿಮಾ ಆಗಲಿ, ಅದರ ಕಂಟೆಂಟ್ ಅಥವಾ ಅದರ ಸ್ಕ್ರೀನ್ ಪ್ಲೇ, ಅದು ಹೆಣೆದಿರೋ ರೀತಿ, ಪ್ರತಿಯೊಂದು ಚೆನ್ನಾಗಿದೆ. ಆ್ಯಂಡ್ ಈ ಥರ ಸಿನಿಮಾಗಳು ಬರಬೇಕು ನಮ್ಮ ಇಂಡಸ್ಟ್ರೀಲಿ, ನಮ್ಮ ಕನ್ನಡ ಇಂಡಸ್ಟ್ರೀಲಿ ಈ ಥರ ಸಿನಿಮಾಗಳು ಬರಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಸ್ಟಾರ್ ಸಿನಿಮಾಗಳು ಬರೋದು ಅಫ್ಕೋರ್ಸ್ ಇಟ್ ಇಸ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ನಮ್ಮಲ್ಲೂ ಒಂದು ಹೊಸ ಪ್ರಯತ್ನಗಳು ಅಥವಾ ಒಂದು ಹೊಸ ಟ್ಯಾಲೆಂಟ್ಗಳು ಆಚೆ ಬರ್ತವೆ, ಅಥವಾ ಈ ಥರ ಸಿನಿಮಾ ಮಾಡ್ಬೋದು ಅಂತ ಪ್ರೊಡ್ಯೂಸರ್ಗಳಿಗೂ ಡೈರೆಕ್ಟರ್ಗಳಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದೆಲ್ಲ ಆಗಬೇಕು ಅಂದರೆ ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು. ಇಂಥ ಸಿನಿಮಾಗಳನ್ನ ನೋಡಿ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಗೂ ಒಳ್ಳೆ ಹೆಸರದು, ಪ್ಲಸ್ ಈ ಥರ ಸಿನಿಮಾಗಳು ಬೆಳೀತವೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಹೆಜ್ಜಾರು ಅನ್ನೋ ಸಿನಿಮಾ ನೋಡಿ. ಚಿತ್ರಮಂದಿರಗಳಲ್ಲಿದೆ, ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ಅದು ಟೀಮ್ಗೂ ಒಳ್ಳೇದಾಗುತ್ತೆ, ಕನ್ನಡ ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ. ಇವತ್ತು ನಾನು ಹೆಜ್ಜಾರು ಮೂವಿ ನೋಡೋಕೆ ಬಂದಿದ್ದೆ. ನಾನು ಮಾತ್ರ ಅಲ್ಲ, ಆ್ಯಕ್ಚುಲಿ ನನ್ನ ರಾಮಾಚಾರಿ ಇಡೀ ತಂಡ, ಹಾಗೆ ನನ್ನ ತಂಗಿ ಅಮ್ಮ ಎಲ್ಲರೂ ಕರ್ಕೊಂಡು ಬಂದಿದ್ದೀನಿ. ನಾನು 2ನೇ ಸತಿ ನೋಡ್ತಾ ಇರೋದು ಮೂವಿ. ಹೇಳಬೇಕು ಅಂದರೆ ಎಲ್ಲರೂ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ, ಯಾರು ಹೊಸ ಮುಖಗಳು ಅಥವಾ ಹೊಸೊಬ್ಬರು ಡೈರೆಕ್ಟರ್, ಯಾರು ಹೊಸೊಬ್ಬರು ಅಂತ ಅನ್ಸೋದೇ ಇಲ್ಲ, ಆ ಥರ ಫೀಲ್ ಇದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರ್ಬೋದು ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ ನನಗೆ ಪರ್ಸ್ನಲಿ ಥ್ರಿಲ್ಲರ್ ಮೂವಿ ತುಂಬ ಇಷ್ಟ. ಆ್ಯಂಡ್ ಇದು ಪ್ಯಾರಲಲ್ ಲೈಫ್ ಸ್ಟೋರಿ ಆಗಿರೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್. ಯಾಕಂದರೆ ಏನೋ ಹೊಸ ಪ್ರಯತ್ನ, ಇಲ್ಲಿವರೆಗೂ ನಾನು ಯಾವುದೇ ಆ ಥರ ಸ್ಟೋರಿ ನೋಡಿಲ್ಲ, ಹೊಸ ಪ್ರಯತ್ನ. ನನ್ನ ಅಮ್ಮ ತಂಗಿನೂ ಫಸ್ಟ್ ಕೇಳಿದೆ ಹೇಗೆ ಅಂತ, ಯಾಕಂದರೆ ನಾನು 2ನೇ ಸತಿ ನೋಡ್ತಾ ಇರೋದು. ಆ್ಯಂಡ್ ಅವ್ರನ್ನ ಕೇಳಿದಾಗ ಅವ್ರಿಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಇಂಟ್ರೆಸ್ಟಿಂಗಲ್ಲಿ ನೋಡ್ತಾಯಿದ್ರು. ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ವೆಯ್ಟ್ ಮಾಡಲೇಬೇಕು, ಯಾಕಂದರೆ ಲಾಸ್ಟ್ 20 ಮಿನಿಟ್ಸ್ ಅಂತೂ ಇಟ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಗೋಪಾಲ್ ಸರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೀರೋಯಿನ್ ಆಗಿರಲಿ ತುಂಬ ಅದ್ಭುತವಾಗಿ ಕಾಣ್ತಾರೆ. ಹೀರೋದು ಹೊಸ ಅಂದರೆ ಫಸ್ಟ್ ಮೂವಿ, ಬಟ್ ಆ ಥರ ಅನಿಸೋದೇ ಇಲ್ಲ ಫಸ್ಟ್ ಮೂವಿ ಅಂತ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿಂದು ಸೆಕೆಂಡ್ ಮೂವಿ. ಆ್ಯಂಡ್ ಆ ಬ್ಯೂಟಿ, ಆ ನ್ಯಾಚುರಲ್ ಏನಿದೆ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಆ ಲೊಕೇಶನ್ಸ್ ಆಗಿರ್ಬೋದು, ಆಬ್ವಿಯಸ್ಲಿ ಅದು ನಮ್ಮ ದಕ್ಷಿಣ ಕನ್ನಡ ಆಲ್ಮೋಸ್ಟ್ ಯೂಸ್ ಮಾಡಿರೋದು. ತುಂಬ ಬ್ಯೂಟಿಯಾಗಿ ತೋರಿಸಿದ್ದಾರೆ. ಒಂದು ಸಿಂಪಲ್ ಮನೆಯೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ಸತಿ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ನೋಡಬೇಕು ಅನಿಸುತ್ತೆ. ಸೊ ಐ ಆಮ್ ಹ್ಯಾಪಿ ಫಾರ್ ರಾಮ್ಜಿ ಸರ್, ಯಾಕಂದರೆ ಫಸ್ಟ್ ಟೈಮ್ ಅವರು ಪ್ರೊಡ್ಯೂಸ್ ಮಾಡಿರೋವಂಥ ಮೂವಿ ಇದು. ಫಸ್ಟ್ ಟೈಮ್ ಅಂತ ಅನಿಸೋದಿಲ್ಲ, ಅಷ್ಟು ಅದ್ಭುತವಾಗಿ ಇಡೀ ಟೀಮ್ ವರ್ಕ್ ಎಫರ್ಟ್ಸ್ ಕಾಣುತ್ತೆ ಆ ಮೂವಿಲಿ. ಯಾಕಂದರೆ ಇವಾಗ ಅಂದರೆ ಕನ್ನಡ ಮೂವೀಸ್ ಅಂದರೆ ಬಂದರೆ ತುಂಬ ಜನ ಕಮ್ಮಿ ನೋಡೋದು, ಬಟ್ ಈ ಥರ ಮೂವೀಸ್ನ ಬಂದು ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕನ್ನಡ ಮೂವಿನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಬೇಕು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ರಾಮಾಚಾರಿ ತಂಡದಿಂದ ಆಲ್ ದ ಬೆಸ್ಟ್ ಹೆಜ್ಜಾರು. ನಾನು ಈತನ ರಾಜ ಅಂತಲೇ ಕರೆಯೋದು, ಯಾಕೆಂದರೆ ಸುಮಾರು 10 ವರ್ಷಗಳ ಕೆಳಗೆ ನಮ್ಮ ಇವರ ಭೇಟಿ ರಾಜಾರಾಣಿ ಅನ್ನೋ ಒಂದು ಸೀರಿಯಲ್ ಮುಖಾಂತರ ಆಯಿತು. ಹಾಗೂ ಈಗೂ ಸಾಕಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಬಹಳ ಒಳ್ಳೆ ಟ್ಯಾಲೆಂಟನ್ನ ಈ ಹೆಜ್ಜಾರು ಚಿತ್ರದಲ್ಲಿ ಪ್ರತಿಭೆನ ತೋರಿಸಿದ್ದಾರೆ. ಭಾಳ ಇಷ್ಟ ಆಯಿತು. ಹೆಜ್ಜಾರು ಅನ್ನೋ ಈ ಚಿತ್ರ ಬಹಳ ಕ್ಲಿಷ್ಟವಾದ ಒಂದು ಸಬ್ಜೆಕ್ಟು. ಸಾಧಾರಣವಾಗಿ ನಾವು ನೋಡ್ತಕ್ಕಂತಹ ಸಬ್ಜೆಕ್ಟ್ ಅಲ್ಲ, ಬಹಳ ಕ್ಲಿಷ್ಟವಾದದ್ದು, ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಕೆಲವು ಜಾಗದಲ್ಲಿ ನಾವು ಏನು ಊಹೆ ಮಾಡ್ತೀವಿ ಅದು ಆಗಲ್ಲ ಅಂದರೆ ಅದಾಗುತ್ತೆ. ಈ ಥರ ಒಂದು ನೆರೇಷನ್ ಹೇಳೋವಂಥದ್ದು ನಿಜವಾಗ್ಲೂ ಒಬ್ಬ ನಿರ್ದೇಶಕನಿಗೆ ಒಂದು ಚಾಲೆಂಜು. ಅವನಿಗೆ ತಾಕತ್ತು ಇರಬೇಕು ಅಂತ ಹೇಳ್ತೀವಲ್ಲ, ಆ ಥರ. ಹಾಗಾಗಿ ಈ ಚಿತ್ರದಲ್ಲಿ ಬಹಳಷ್ಟು ಟ್ವಿಸ್ಟ್ಗಳನ್ನ ಕೊಟ್ಟಿದ್ದಾರೆ. ಇವರ ಒಂದು ವೈವಿಧ್ಯಮಯವಾದಂತಹ ಒಂದು ಅಭಿನಯ. ಕೆಲವು ಕಡೆ ಏನೋ ಹೊಡೆದೇ ಬಿಡ್ತಾರೇನೋ ಅಂತಂದರೆ ಅದನ್ನು ಭಾಳ ಸಾಫ್ಟಾಗಿ ತೊಗೊಂಡೋಗ್ತಾರೆ ಅಂದರೆ ಇದಕ್ಕಿದ್ದಾಗೆ ಇದು ಮಾಡ್ತಾರೆ. ಮೊದಲನೇ ಚಿತ್ರದಲ್ಲೇ ಇಡೀ ತಂಡ ಉತ್ತೀರ್ಣವಾಗಿದೆ. ನನ್ನ ಭರವಸೆ ಇದೆ, ನಮ್ಮ ಕರ್ನಾಟಕದ ಜನರು, ಎಲ್ಲ ಜನರು, ಇದು ಯಾವುದೇ ಭಾಷೆಯಲ್ಲಿ ಬಂದರು, ನನಗೆ ಗೊತ್ತಿಲ್ಲ ಬೇರೆ ಭಾಷೆಯಲ್ಲಿ ಬರ್ತಿದೆಯೋ ಇಲ್ವೋ ಅಂತ, ಎಲ್ಲ ಭಾಷೆಯವರು ಈ ಚಿತ್ರನ ನೋಡಿ
ಒಂದು ಹಂತಕ್ಕೆ ಇಷ್ಟಪಟ್ಟೇ ಪಡ್ತಾರೆ, ಇದಕ್ಕೆ ಯಶಸ್ಸು ಕಾಣುತ್ತೆ ಅಂತ ನಂಗೆ ಅನಿಸುತ್ತೆ. ಎಲ್ರಿಗೂ ನಮಸ್ತೆ. ಸಿನಿಮಾ ಈಗಷ್ಟೇ ಹೆಜ್ಜಾರು ಅನ್ನೋ ಸಿನಿಮಾನ ನೋಡಿದ್ವಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಹರ್ಷ ಪಿ ಎಸ್ ಸರ್ ಮಾತ್ರ ತುಂಬ ಅದ್ಭುತವಾಗಿ ನರೇಶನ್ನ ಹೇಳ್ತಾ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ಹಂತದಲ್ಲೂ ಸಸ್ಪೆನ್ಸ್ನ ಹುಟ್ಟಿಸ್ತಾ ಬರ್ತಾ ಇದ್ದಾರೆ. ಯಾರು ಕೊಲೆಗಾರ ಅನ್ನೋದು ಕೊನೆವರೆಗೂ ನಮಗೆ ಪ್ರಶ್ನೆ ಉಳಿದೇ ಇರುತ್ತೆ. ನಮಗೆ ಲಾಸ್ಟಲ್ಲಿ ಗೊತ್ತಾಗತ್ತೆ, ಅಬ್ಬಾ ಇವರೇನೇ ಕೊಲೆಗಾರ ಅನ್ನೋ ಒಂದು ಕ್ಯೂರಿಯಾಸಿಟಿ, ನಮಗೆ ಆಶ್ಚರ್ಯ ತುಂಬ ಕಾಡುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಈ ಸಿಚುವೇಶನ್, ಈ ಕಾಲಘಟ್ಟದಲ್ಲಿ ಈ ಸಿನಿಮಾ ತುಂಬ ಅವಶ್ಯಕತೆ ಅನಿಸುತ್ತೆ. ಹೊಸ ಪ್ರಯತ್ನ ಇದೆ. ಪ್ಯಾರಲಲ್ ಲೈಫ್ ಸ್ಟೋರಿ ಅನ್ನೋದು ಇದೆಯಲ್ಲ, ಒಬ್ಬರ ಜೀವನದಲ್ಲಿ ಆಗೋದು ನಮ್ಮ ಜೀವನದಲ್ಲೂ ಆಗುತ್ತೆ ಅನ್ನೋದು ಹೇಗೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಹರ್ಷಪ್ರಿಯ ಸರ್ಗೆ ತುಂಬ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಸಿನಿಮಾ ಯಶಸ್ವಿಯಾಗಲಿ ಅಂತ ಕೇಳ್ತೇವೆ. ನಮ್ಮ ರಾಮ್ಜಿ ಸರ್ ತೆಗ್ದಿರೋ ಚಿತ್ರ, ಅವ್ರ ಚಿತ್ರದಲ್ಲಿ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ ಅಂತ ನೋಡದೇ ಇರೋರಿಗೂ ಗೊತ್ತಾಗುತ್ತೆ, ನೋಡಿದ ಮೇಲಂತೂ ಪೂರ್ತಿ ಗೊತ್ತಾಗುತ್ತೆ. ನಿಜವಾಗ್ಲೂ ಒಂದು ಕ್ಯಾಮ್ರಾಮನ್ ಅವರ ವರ್ಕ್ ಆಗಲಿ, ಅಭಿನಯ ಆಗಲಿ, ಯಾರು ಹೊಸಬ್ರು ಅಂತ ನಮಗೆ ಅನಿಸ್ಲೇ ಇಲ್ಲ. ಚಿತ್ರ ಕೊನೆಯವರೆಗೂ ನೋಡೋವರೆಗೂ ಒಬ್ಬರು ಹೊಸಬ್ರು ಅಂತ ಅನಿಸ್ಲಿಲ್ಲ. ಹೀರೋ ಇರ್ಬೋದು, ಹೀರೋಯಿನ್ ಇರಬಹುದು. ತುಂಬ ಅದ್ಭುತವಾದ ಚಿತ್ರ. ಸ್ಟಂಟ್ ಇದೆಯಲ್ಲ, ಅದು ಈ ಚಿತ್ರದ ಹೈಲೈಟ್ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಹೆಜ್ಜಾರು ಸಿನಿಮಾ ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ಗೋಸ್ಕರ ಕಾಯಬೇಕು ಅನಿಸುತ್ತೆ. ಸೊ ದಯವಿಟ್ಟು ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಈಸ್ ಅಲ್ಟಿಮೇಟ್. ಹೆಜ್ಜಾರು ಹರ್ಷಪ್ರಿಯ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಬಂದು ಹೆಜ್ಜಾರು ಸಿನಿಮಾ ನೋಡಿ. ಯಾರು ಮಾಡಿದ್ದಾರೆ ಅನ್ನೋದೇ ಸಿನಿಮಾ ಲಾಸ್ಟ್ವರೆಗೂ ಗೊತ್ತಾಗಲ್ಲ. ಸಿನಿಮಾ ತುಂಬ ಚೆನ್ನಾಗಿದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ಸಸ್ಪೆನ್ಸ್ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು. ನಾನು ರಂಗಿತರಂಗ ನೋಡಿದ್ಮೇಲೆ ನೆಕ್ಸ್ಟ್ ಈ ಸಿನಿಮಾನೇ ನೋಡ್ತಾ ಇರೋದು. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲೇ ಗೊತ್ತಾಗೋದು. ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾ ಏನಾಗ್ತದೆ ಅಂತಲೇ ಗೊತ್ತಾಗಲ್ಲ. ಕ್ಲೈಮ್ಯಾಕ್ಸೇ ತುಂಬ ಈ ಸಿನಿಮಾದಲ್ಲಿ ಡಿಫ್ರೆಂಟಾಗಿರೋದೇ ಕ್ಲೈಮ್ಯಾಕ್ಸ್ ನೋಡಿದ್ರೆ ಸಿನಿಮಾ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಗ್ಗೆ, ಕಾಟೇರ ಮತ್ತು ಕಾಂತಾರ ಬಿಟ್ಟರೆ ನೆಕ್ಸ್ಟು ಕ್ಲೈಮ್ಯಾಕ್ಸಲ್ಲಿ ಗೂಸ್ ಬಂಪ್ಸ್ ಬರ್ಸಿನ ಮೂವಿ ಅಂದರೆ ಇದು ಒಂದೇ. ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ. ನಾನು ಜಸ್ಟ್ ಈಚೆ ಬಂದ ತಕ್ಷಣ ಜಸ್ಟ್ ಕರಣ್ಗೆ ಹೇಳಿದೆ, ಕರಣ್ ಏನು ಫೈಟ್ ಕರಣ್, ನನಗೆ ಬಿಲೀವ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಫಸ್ಟ್ ಟೈಮ್ ಮಾಡೋರು ಫೈಟ್ ಮಾಡ್ತಾರೆ ವಿತ್ ಎಕ್ಸ್ಪ್ರೆಷನ್ ಮಾಡೋದಿದೆಯಲ್ಲ, ಅದ್ಭುತ. ತುಂಬ ಚೆನ್ನಾಗಿದೆ. ಫೈಟು, ಡಾನ್ಸು ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ನಂದು ಕ್ಷಣನೂ ಯಾರು ಮಾಡ್ತಿದ್ದಾರೆ ಅಂತ ತುಂಬ ಯೋಚನೆ ಆಗ್ತಾಯಿತ್ತು. ಆ್ಯಂಡ್ ಎಲ್ಲರೂ ಅಷ್ಟೇ, ಹೀರೋಯಿನ್ನು ಅಷ್ಟೇ. ಪುಟ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ. ಯಾಕಂದ ವೆರಿ ನೈಸ್. ಏನು ಎಕ್ಸ್ಪ್ರೆಷನ್ ಹೆಂಗೆ ಕೊಟ್ಟಿದ್ದೆ ಅಂದರೆ, ನೀನು ಫುಲ್ಲು ನಿನ್ನ ಟ್ಯಾಲೆಂಟ್, ನಿನ್ನ ಮುಖ ನಿನ್ನ ಕಣ್ಣಲ್ಲೇ ತೋರಿಸ್ಬಿಟ್ಟಿದ್ಯಾ. ಅದ್ಭುತವಾಗಿತ್ತು. ಆಮೇಲೆ ಲೊಕೇಶನ್ನು, ಕ್ಯಾಮ್ರಾಮನ್ ಸರ್ ಯಾರು ಗೊತ್ತಿಲ್ಲ, ಆಮೇಲೆ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಅಂತೂ ಅದ್ಭುತ. ನಾನು ಚಾರುನ್ ಕೇಳ್ತಾನೆ ಇದ್ದೆ ಶಾರ್ಟಲ್ಲಿ ಟೈಮಲ್ಲೂ, ಕ್ಯಾಮ್ರಾ ವರ್ಕ್ ಯಾರು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ. ಆ್ಯಂಡ್ ಈ ಟೈಮಲ್ಲಿ ಕ್ಯಾಮ್ರಾಮನ್ ಸರ ಓಕೆ. ಸೊ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಕನ್ನಡ ಸಿನಿಮಾ ನೋಡಿ. ಬಿಕಾಸ್ ನೀವು ಆಮೇಲೆ ಬರುತ್ತೆ ಅಂತ ವೆಯ್ಟ್ ಮಾಡಬೇಡಿ. ಥಿಯೇಟ್ರಲ್ಲಿ ನೋಡುವಾಗ ನಿಮ್ಗೆ ಈ ಮಜಾ ಸಿಗುತ್ತೆ. ಅದ್ಭುತವಾಗಿದೆ. ಒಂದು ಸೀನ್ ನೋಡಬೇಕಾದ್ರೆ ಇಷ್ಟು ಖುಷಿ ಸಿಗೋದು. ಬಿಕಾಸ್ ಈ ಥರ ಸಿನಿಮಾನ ಥಿಯೇಟ್ರಲ್ಲಿ ಕೂತ್ಕೊಂಡು ಫುಲ್ ಮೂವಿ ನೋಡಿದ್ರೆ, ನಾವು ಮನೇಲಿ ಅಂದ್ರೆ ಅಲ್ಲೆಲ್ಲೋ ಎದ್ದೋಗ್ತೀವಿ, ಇಲ್ಲೆಲ್ಲೋ ಎದ್ದೋಗ್ತೀವಿ, ಸರಿ ಇಲ್ಲ. ಬಟ್ ಇಲ್ಲಿ ನೋಡುವಾಗ ಒಂದು ಕ್ಷಣ ನಾನೊಂದು ಕಲಾವಿದೆಯಾಗಿ ನನಗೆ ಅನ್ನಿಸ್ತಿತ್ತು, ಇವನು ಸಾಯಿಸ್ತಾ ಇದ್ದೀವಿ. ನನಗೆ ಯೋಚನೆ ಆಗ್ತಿದೆ, ಯಾರು ಕೊಲೆ ಮಾಡ್ತಾರೆ. ಕೊನೆಯವರೆಗೂ ಅದನ್ನು ಉಳಿಸಿದ್ದಾರೆ. ನಿರ್ದೇಶನ ಅಷ್ಟೇ ಅದ್ಭುತವಾಗಿದೆ. ಅದನ್ನು ಕಾಪಾಡಿದ್ದಾರೆ. ಕೊನೆಯವರೆಗೂ ಯಾರು ಕೊಲೆ ಮಾಡ್ತಾರೆ ಅದನ್ನು ಕಾಪಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿ. ಎಲ್ಲ ಕಲಾವಿದರು ತಮ್ಮ ಪಾತ್ರಗಳನ್ನ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪ್ರತಿಯೊಬ್ಬರು ನಾನು ಹೆಚ್ಚ ಅಂತ ಯೋಚನೆ ಮಾಡಿ ಅಭಿನಯಿಸ್ತಾರೆ. ಎಲ್ಲರ ಅಭಿನಯನೂ ತುಂಬಾ ಚೆನ್ನಾಗಿದೆ. ಸಿನಿಮಾ ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಕೊನೆಯವರೆಗೂ ನನಗೆ ಪ್ರತಿ ನಿಮಿಷವೂ ಯಾರು ಮಾಡಿದ್ದಾರೆ ಅಂತ ನನಗೆ ಎವ್ರಿ ಮಿನಿಟ್ ನಂಗೆ ಯೋಚನೆ ಆಗ್ತಾಯಿತ್ತು. ಎಲ್ಲ ಸೀನು ಚೆನ್ನಾಗಿದೆ, ಯಾವ ಚೆನ್ನಾಗಿಲ್ಲ. ಬಟ್ ನಾಯಕ ಅಂತೂ ಅವನು ಮೊದಲನೇ ಸಿನಿಮಾದಲ್ಲಿ ಇಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅನ್ನೋಷ್ಟು ಖುಷಿ ಆಯಿತು. ನಿರ್ದೇಶನ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ತುಂಬ ಇಷ್ಟ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿರ್ದೇಶನ ಮಾಡಿರೋ ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ. ಕ್ಯಾಮ್ರಾ ವರ್ಕ್ ಅಂತ ಅದ್ಭುತವಾಗಿದೆ. ನಮ್ಮ ರಾಮ್ಜಿ ಸರು ಅವರು ಪ್ರಥಮ ಪ್ರಯತ್ನದಲ್ಲೇ ತುಂಬ ಅದ್ಭುತವಾಗಿರೋ ಕಥೆಯನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಒಳ್ಳೆ ಲೊಕೇಶನ್ ಹುಡುಕಿದ್ದಾರೆ. ತುಂಬ ಇಷ್ಟ ಆಯಿತು ನನಗಂತೂ. ತುಂಬ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಕ್ಲೈಮ್ಯಾಕ್ಸ್